ಆತ್ಮೀಯ ಮಿತ್ರರೇ ನಮಸ್ಕಾರ. ಊರ್ಧ್ವಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಯಾಣಿ ಯಸ್ಥಂ ವೇದಸ ವೇದವೇ. ಅಂದರೆ ಜಗತ್ತಿನ ಸೃಷ್ಟಿ ಅಶ್ವತ್ಥ ಮರ ಅಂತ ಕರೀತಾರೆ. ನೀವು ಬಾಲಕೃಷ್ಣನನ್ನು ನೋಡಿದ್ರೆ ಅಶ್ವತ್ಥ ಮರದ ಎಲೆಯ ಮೇಲೆ ಬಾಲಕೃಷ್ಣ ಮಲಗಿರ್ತಾನೆ. ಅತಿ ಅದ್ಭುತವಾದಂತಹ ಚಿತ್ರಣ. ಅಶ್ವತ್ಥ ಜಗತ್ತಿನ ಸೃಷ್ಟಿಯ ಮೂಲ ಅಂತ ಹೇಳ್ತಾರೆ. ಇವತ್ತು ನಾಗರ ಪಂಚಮಿ. ಹಾವುಗಳು ನಿತ್ಯ ನಿರಂತರವಾಗಿ ಶ್ರಮವನ್ನು ಪಡ್ತಾನೆ ಇರುತ್ತೆ. ಯಾವಾಗ ಮಳೆ ಬರುತ್ತೋ ಆ ಮಳೆ ಬಂದ ನೀರೆಲ್ಲ ಯಾವಾಗ ಭೂಮಿಯ ಒಳಗೆ ಅಂತರ್ಗತವಾಗಿ ಹೋಗುತ್ತೋ ಆ ದಿನ ಹಾವುಗಳಿಗೆ ಅತ್ಯಂತ ಸಂತಸ ಆಗುತ್ತೆ. ಜಗತ್ತಿನಲ್ಲಿ ಹಾವುಗಳು ಇಲ್ಲ ಅಂತಂದರೆ ಒಂದು ದಿವಸದಲ್ಲೇ ಪೂರ್ತಿ ನಾಶ ಆಗೋಗುತ್ತೆ ಈ ಜಗತ್ತು. ರೈತನ ಮಿತ್ರ ಹಾವು, ಜಗತ್ತಿನ ಮಿತ್ರ ಹಾವು. ನಮ್ಮ ಬಸವಣ್ಣನವರು ಹೇಳ್ತಾರೆ, ಕಲ್ಲನಾಗರ ಕಂಡರೆ ಹಾಲೆರುವರಯ್ಯ, ನಿಜ ಹಾವ ಕಂಡರೆ ಕೊಲ್ಲುವರಯ್ಯ ಅಂತ ಕರೀತಾರೆ. ಹಾವನ್ನು ಕಂಡ್ರೆ ನಾವು ಸಾಯಿಸ್ತೀವಿ, ಭಯ ಬೀಳ್ತೀವಿ. ಆದರೆ ಇಲ್ಲಿ ಬಂದು ನಾಗರಕಟ್ಟೆಯಲ್ಲಿ ಹಾಲನ್ನು ಸುರಿತೀವಿ. ಯಾಕೆ ನಾಗರಕಟ್ಟೆಗೆ ಹಾಲನ್ನು ಸುರಿತಾರೆ? ಯಾಕೆ ಅಶ್ವತ್ಥ ಮರಕ್ಕೆ ಬಂದು ನಾವು ಹಾಲನ್ನು ಹಾಕ್ತೀವಿ, ಪ್ರದಕ್ಷಿಣೆ ಮಾಡ್ತೀವಿ ಅಂದರೆ ಈ ಅಶ್ವತ್ಥ ಇದೆಯಲ್ಲ, ನಾನು ಅವಾಗಲೇ ಹೇಳ್ದಂಗೆ ಜಗತ್ತಿನ ಮೂಲ ಸೃಷ್ಟಿಯ ಕಾರಣ ಅಂತ ಹೇಳಿದ್ವಿ. ಈ ಬೆಳಗ್ಗೆ ಹೊತ್ತು ಹಾವು ಸದಾ ಅಶ್ವತ್ಥ ಕಟ್ಟೆಯ ಸುತ್ತನೇ ಇರುತ್ತೆ. ಯಾಕೆಂದರೆ ಇಲ್ಲಿ ಆಕ್ಸಿಜನ್ ತುಂಬ ಚೆನ್ನಾಗಿರುತ್ತೆ. ಹಾವುಗಳು ಪವನಹಾರಿ ಅಂತ ಕರೀತಾರೆ. ಅಂದರೆ ಹಾವುಗಳು ಗಾಳಿಯನ್ನು ಕುಡಿದು ಜೀವಿಸುವಂತಹ ಶಕ್ತಿ ಇರುತ್ತೆ. ಹಾಗಾಗಿ ಅತ್ಯಂತ ಪರಿಶುದ್ಧವಾದ ಗಾಳಿ ಅತಿ ಹೆಚ್ಚಾಗಿ ಬರೋದೆಲ್ಲಿ ಅಂದರೆ ಅಶ್ವತ್ಥ ಮರದ ಕೆಳಗೆ. ಅದಕ್ಕೋಸ್ಕರ ಹಾವುಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ. ಅದಕ್ಕೆ ಹಿರಿಯರು ಆ ಹಾವುಗಳನ್ನು ಸಂರಕ್ಷಣೆ ಮಾಡಬೇಕು. ಹಾವುಗಳಿಲ್ಲ ಅಂದರೆ ಮನುಷ್ಯ ಬದುಕೋಕ್ಕಾಗಲ್ಲ, ಹಾವಿಲ್ಲ ಅಂದರೆ ಭೂಮಿ ಇರಲಿಕ್ಕಾಗಲ್ಲ, ಹಾವಿಲ್ಲ ಅಂತಂದರೆ ಇರ್ಲಿಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅಶ್ವತ್ಥ ಮರದ ಕೆಳಭಾಗದಲ್ಲಿ ನಾಗರ ಕಟ್ಟೆಯನ್ನು ಇಟ್ಟು ಜನಗಳಿಗೆ ಒಂದು ಸೂಚನೆಯನ್ನು ಕೊಟ್ಟರು. ನೋಡಿ, ದೇವರು ದೇವಸ್ಥಾನ ಅಂತಂದರೆ ಧರ್ಮದ ಹಾದಿ ಅಂದರೆ ಪಾಠಶಾಲೆ ಇದ್ದಂಗೆ. ನಾವು ಹೆಂಗೆ ಸ್ಕೂಲ್ಗೆ ಹೋಗ್ತೀವೋ ಅದೇ ಥರ ಒಂದು ಪಾಠಶಾಲೆ ಇದ್ದಂತೆ. ನಮಗೆ ಹಾವಿನ ಬಗ್ಗೆ ಜ್ಞಾನವನ್ನು ಮೂಡಿಸಲಿಕ್ಕೆ ಇಲ್ಲಿ ನಾಗರ ಕಟ್ಟೆಯನ್ನು ಮಾಡಿ ನಾಗವನ್ನು ಇಟ್ಟು ಅವರು ಒಂದು ಪಾಠಶಾಲೆಯನ್ನಾಗಿ ಮಾಡಿದ್ರು. ಇವತ್ತು ನಾಗರ ಪಂಚಮಿ. ನಾಗನನ್ನು ಕಂಡರೆ ಕೊಲ್ಲುವಂಥದ್ದಲ್ಲ, ನಾಗನನ್ನು ಕಂಡರೆ ಕೈ ಮುಗಿಯುವ ಹಂತಕ್ಕೆ ನಾವು ಬರಬೇಕು. ಯಾಕೆಂದರೆ ರೈತನಿಗೆ ಅತ್ಯಂತ ಮಿತ್ರ. ಇಲ್ಲಿ ಬಿಲವನ್ನು ಇಲಿ ತೋಡುತ್ತೋ ಆ ಬಿಲ ತೋಡಿದ ನಂತರದಲ್ಲಿ ಆ ಹಾವು ಇಲಿಯನ್ನು ತಿಂದು ಆ ಬಿಲವನ್ನು ಮತ್ತಷ್ಟು ಉದ್ದ ಮಾಡುತ್ತೆ. ಅಂದರೆ ಭೂಮಿಯ ಅಂತರ್ಗತ ನೀರು ಏನಿದೆ ಆ ನೀರನ್ನು ಅತಿ ಹೆಚ್ಚಾಗಿ ಶೇಖರಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋದೇ ಹಾವುಗಳು. ಹಾಗಾಗಿ ಆ ಉದ್ದೇಶದಿಂದ ನಮ್ಮ ಪಾರಂಪರಿಕರು ಋಷಿಗಳೆಲ್ಲ ಈ ಅಶ್ವತ್ಥ ಕಟ್ಟೆಯನ್ನು ಒಂದು ಕಲ್ಪನೆ ಇಟ್ಟು ನಾಗಕ್ಕೋಸ್ಕರ, ಆ ನಾಗನ ಶ್ರಮಕ್ಕೋಸ್ಕರ ಒಂದು ಕೃತಜ್ಞತಾ ಭಾವವನ್ನು ಮಾಡಲಿಕ್ಕೆ ಇದೊಂದು ವ್ಯವಸ್ಥೆ ಮಾಡಿದ್ರು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ತಾಯಿ ಪ್ರತಿ ನಾಗರ ಪಂಚಮಿಗೆ ದಿನಪೂರ್ತಿ ಉಪವಾಸ ಇದ್ದು ಕೈ ಹಿಡಿದು ಕರ್ಕೊಂಬಂದು ನಾಗರ ಕಟ್ಟೆಯಲ್ಲಿ ಹಾಲು ತುಪ್ಪವನ್ನು ಏರಿಸಿ ಆ ನಾಗನ ಬಗ್ಗೆ ವಿಶೇಷತೆಗಳನ್ನ ಹೇಳ್ತಾ ಮನೆ ಕರ್ಕೊಂಡ್ಬರೋಳು. ಇವತ್ತು ನನ್ನ ತಾಯಿಗೆ ವಯಸ್ಸಾಗಿದೆ, ಅವಳು ನಾಗರ ಕಟ್ಟೆಗೆ ಹಾಲು ಏರಿಯೋಕ್ಕಾಗ್ತಿಲ್ವಲ್ಲ ಅಂತ ಅವಳು ದುಃಖ ಪಡ್ತಿದ್ರು. ನಾನು ಹೇಳಿದೆ, ದುಃಖ ಪಡ್ಬೇಡ ತಾಯಿ, ನೀನು ಚಿಕ್ಕ ವಯಸ್ಸಲ್ಲಿ ನಮಗೆ ಕಲಿಸ್ಕೊಟ್ಟಿದ್ದ ಪಾಠ ಈಗಲೂ ನೆನಪಿದೆ. ಹಾಲನ್ನು ತುಪ್ಪವನ್ನು ನಾಗನಿಗೆ ಸಮರ್ಪಣೆ ಮಾಡ್ತೀನಿ ಅಂತೇಳಿ ಆ ತಾಯಿಗೆ ಹೇಳಿದ್ದೆ. ಅದಕ್ಕೋಸ್ಕರ ಇವತ್ತು ನಾಗರ ಕಟ್ಟೆಗೆ ಬಂದಿದ್ದೀನಿ. ಈ ದಿನವನ್ನು ನಾವು ಅವನಿಗೋಸ್ಕರ ಸಮರ್ಪಣೆ ಮಾಡೋಣ ಬನ್ನಿ. ನಂಬಿಕೆಯಿಂದ ನಂಬದಿರಿ ದೇವರ, ಮೂಢನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಮೂಢನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ, ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ. ಅವ ನಿಮ್ಮ ತಲುಪಲು, ಅವ ನಿಮ್ಮ ತಲುಪಲು ಶುಲ್ಕ ನಿಮ್ಮ ಕಾಯಕ, ಶುಲ್ಕ ನಿಮ್ಮ ಕಾಯಕ. ಭಯ ಭರವಸೆಯಾಸೆ ತೊರೆದ ಭಕ್ತಿ ಬೇಕವಗೆ, ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ.
ಭಯ ಭರವಸೆಯಾಸೆ ತೊರೆದ ಭಕ್ತಿ ಬೇಕವಗೆ, ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ. ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ, ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ. ಒಳಗಣ್ಣು ತೆರೆದೊಂದು ಎಲ್ಲೆಲ್ಲೂ ಅವ ನಿಮಗೆ, ಒಳಗಣ್ಣು ತೆರೆದಂದು ಎಲ್ಲೆಲ್ಲೂ ಅವ ನಿಮಗೆ. ನಂಬದವ ನಂಬಿದವ ಎಲ್ಲರೊಂದೇ ಅವಗೆ, ನಂಬದವ ನಂಬಿದವ ಎಲ್ಲರೊಂದೇ ಅವಗೆ. ಒಂದು ಕಂಬದಿ